ವಿಶ್ವಗುರು ಬಸವಣ್ಣನವರಿಗೆ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಕರ್ನಾಟಕ ಸರ್ಕಾರ ಘೋಷಣೆ ಮಾಡಿರ್ತಕ್ಕಂಥ ಆ ಒಂದು ಪ್ರಕ್ರಿಯೆಗೆ ಸರ್ಕಾರಕ್ಕೆ ಅಭಿನಂದನೆ ಕೃತಜ್ಞತೆ ಸಲ್ಲಿಸ್ತಕ್ಕಂಥದ್ದು. ಜೊತೆಗೆ ಬಸವ ಧರ್ಮ ಪೀಠ ಕೂಡಲ ಸಂಗಮದ ಪೀಠಾಧ್ಯಕ್ಷರು ಲಿಂಗೈಕ್ಯ ಡಾಕ್ಟರ್ ಮಾತೆ ಮಾದಿಯವರ ಸಂಸ್ಮರಣಾ ದಿನಾಚರಣೆಯಿಂದ ಆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಆ ಕಾರ್ಯಕ್ರಮ ದುರುದ್ದೇಶದಿಂದ ಕೂಡಿರ್ತಕ್ಕಂಥದ್ದು ಮತ್ತು ಒಂದು ಸಂಸ್ಥೆಯ ದುರ್ಬಳಕೆಯನ್ನು ಮಾಡ್ತಾ ಇದ್ದಾರೆ. ಪೂಜ್ಯ ಲಿಂಗೈಕ್ಯ ಮಾತೆ ಮಾದಿಯವರು 2002ರಿಂದ ಕಲ್ಯಾಣ ಪರ್ವ ಅಂತಕ್ಕಂಥ ಕಾರ್ಯಕ್ರಮವನ್ನು ಆಯೋಜಿಸಿ ಹಿಂದೆ 12ನೇ ಶತಮಾನದಲ್ಲಿ ಆಗಿ ಹೋಗಿರ್ತಕ್ಕಂಥ ಕಲ್ಯಾಣ ಕ್ರಾಂತಿಯನ್ನು, ಆ ಕಲ್ಯಾಣ ಕ್ರಾಂತಿ ಆದ ನಂತರ ಏನು ಬಸವ ಕಲ್ಯಾಣದಿಂದ ಚದರಿ ಹೋಗಿರ್ತಕ್ಕಂಥ ಶರಣರನ್ನು ಮತ್ತೊಮ್ಮೆ ಕಲ್ಯಾಣಕ್ಕೆ ಆಗಮಿಸಬೇಕು 21ನೇ ಶತಮಾನದಲ್ಲಿ ಅಂಥೇಳಿ ಕಲ್ಯಾಣ ಪರ್ವ ಅಂತಕ್ಕಂಥ ಆ ಒಂದು ಕಲ್ಯಾಣದ ಹಬ್ಬವನ್ನು 2002ರಿಂದ ಪ್ರಾರಂಭ ಆಗಿ ಇಲ್ಲಿವರೆಗೆ 2023ವರೆಗೆ 22 ಕಲ್ಯಾಣ ಪರ್ವವನ್ನು ಮಾಡಿದ್ದಾರೆ. ಈಗಿರ್ತಕ್ಕಂಥ ಗಂಗಾ ಮಾತಾಜಿಯವರು ಬಸವ ಧರ್ಮ ಪೀಠದ ಪೀಠಾಧ್ಯಕ್ಷರು ಕೂಡ ಆ ಒಂದು ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದಾರೆ. ಆದರೆ ಈ ಬಸವ ಧರ್ಮ ಪೀಠದಿಂದ ಉಚ್ಚಾಟನೆಗೊಂಡಿರ್ತಕ್ಕಂಥ ಚನ್ನಬಸವಾನಂದ ಸ್ವಾಮೀಜಿ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಬೇಗ ಕಲ್ಯಾಣ ಮಂಟಪದಲ್ಲಿ ಆ ಒಂದು ಕಾರ್ಯಕ್ರಮವನ್ನು ಕೂಡ ಮಾಡಿರ್ತಕ್ಕಂಥದ್ದು ನಿರ್ದೇಶನ ಇದೆ. ಆದರೆ ಇವತ್ತು ನಮ್ಮ ಭಾರತದ ಸಂವಿಧಾನದಲ್ಲಿ ನ್ಯಾಯಾಂಗಕ್ಕೆ ಸರ್ವೋಚ್ಚ ನ್ಯಾಯಾಲಯ ಏನು ತೀರ್ಪನ್ನು ನೀಡ್ತಾ ಇದೆ, ಅದು ಇಡೀ ಭಾರತದ ಎಲ್ಲರೂ ಕೂಡ ಎಷ್ಟೇ ದೊಡ್ಡ ವ್ಯಕ್ತಿ ಆದರೂ ಕೂಡ ಅದನ್ನು ಗೌರವಿಸ್ತಕ್ಕಂಥ ನಮ್ಮೆಲ್ಲರ ಕರ್ತವ್ಯ. ಆದರೆ ಇವರು ಸರ್ವೋಚ್ಚ ನ್ಯಾಯಾಲಯದ ತೀರ್ಪನ್ನು ಕಡೆಗಣಿಸಿ ಕಂಟೆಂಪ್ಟ್ ಆಫ್ ಕೋರ್ಟ್, ನ್ಯಾಯಾಲಯಕ್ಕೆ ವಿರುದ್ಧವಾಗಿ ನಡೆದುಕೊಂಡಿರ್ತಕ್ಕಂಥ ನಿರ್ದೇಶನಗಳನ್ನು ಇವೆ. ಇವರು ಲಿಂಗದೇವ ಅಂತಕ್ಕಂಥದ್ದು ಬಸವಣ್ಣನ ವಚನಾಂಕಿತದಲ್ಲಿ ಏನು ಸಮರ್ಥನೆ ಮಾಡಿಕೊಂಡಿರ್ತಕ್ಕಂಥವ್ರು ಕೆಲವರು ಗುಂಪುಗಳನ್ನು ಕಟ್ಟಿಕೊಂಡು ಈ ಒಂದು ಕಾರ್ಯಕ್ರಮವನ್ನು 31ನೇ ತಾರೀಕು ಬಸವಣ್ಣನವರ ಹೆಸರಿನ ಮೇಲೆ ಮತ್ತು ಮಾತೆ ಮಾದೇವರ ಹೆಸರಿನ ಮೇಲೆ ಕಾರ್ಯಕ್ರಮವನ್ನು ಮಾಡಿ ಬಸವಣ್ಣನವರಿಗೆ ದ್ರೋಹ ಮಾಡತಕ್ಕಂಥದ್ದು ಮತ್ತು ಸಾರ್ವಜನಿಕರಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ದೇಣಿಗೆ ಸಂಗ್ರಹ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ.